ಇವತ್ತು ದಾನಂದೇವಿ ದೇವಸ್ಥಾನದ ಟ್ರಸ್ಟ್ ಅದ ಶಿವಕ್ಷೇತ್ರದ ಗುಡ್ಡಾಪುರದಲ್ಲಿ ನಾಳೆ 1ನೇ ತಾರೀಕಿನ ದಿವಸ ಒಂದು ಕರ್ನಾಟಕ ಭವನ ಒಂದು ಉದ್ಘಾಟನೆ ಸಮಾರಂಭ. ಕರ್ನಾಟಕ ಸರ್ಕಾರ ಹಿಂದೆ ಗುಡ್ಡಾಪುರ ದಾನಂದೇವಿಯ ಭಕ್ತರ ಒಂದು ಭವ್ಯವಾದ ನಿರ್ಮಾಣ ಕಟ್ಟಡವನ್ನು ನಿರ್ಮಾಣ ಆಗ್ಬೇಕಂತಕ್ಕಂಥ ಒಂದು ಕರ್ನಾಟಕ ಸರ್ಕಾರದಿಂದ ಹಿಂದೆ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ 11 ಕೋಟಿ ರೂಪಾಯಿ ಅನುದಾನವನ್ನ ಒಂದು ದಾಸೋಹ ಸಲುವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಿ ಬಹಳ ದಿನಗಳಿಂದ ನಾವು ಕಟ್ಟಡ ಉದ್ಘಾಟನೆ ಆಗ್ಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅದನ್ನ ಈಗ ಸಂಪೂರ್ಣ ಕೆಲಸ ಮುಗಿದಿದೆ. ಈ ಸಂದರ್ಭದಲ್ಲಿ 1ನೇ ತಾರೀಕು 28ನೇ ತಾರೀಕಿಗೆ ನಾವು ಮಾಡಬೇಕು ಅಂತೇಳಿ ಒಂದು ನಿಶ್ಚಯ ಕೂಡ ಆಗಿತ್ತು. ಆದರೆ ಪ್ರವಾಹ ಬಂದ ಸಂದರ್ಭದಲ್ಲಿ ಇವತ್ತು ಯಾಕಂದ್ರೆ ಪ್ರೋಟೋಕಾಲ್ ಪ್ರಕಾರ ನಾವು ಇವತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಆಹ್ವಾನ ಕೂಡ ಕೊಟ್ಟಿದ್ರು 28ನೇ ತಾರೀಕಿನ ದಿವಸ. ಆದರೆ ಈ ಫ್ಲಡ್ ಬರೋದ್ರಿಂದ ಎಲ್ಲ ಕಡೆ ಡಿವೈಡ್ ಆಗಿ ಸೆಷನ್ ಕೂಡ ನಡೆದಿತ್ತು. ಆ ದಿಶೆಯಲ್ಲಿ 1ನೇ ತಾರೀಕಿಗೆ ಒಂದು ಸಮಯ ನಿಗದಿ ಮಾಡಿ 11 ಕೋಟಿ ವೆಚ್ಚದಲ್ಲಿ ಇವತ್ತು ಹಿಂದೆ ಸನ್ಮಾನ್ಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಸಾಹೇಬ್ರ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಆ ಸಂದರ್ಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಬಹಳ ದಿಟ್ಟ ನಿರ್ಧಾರವನ್ನು ತಗೊಂಡು ಕರ್ನಾಟಕ ಭವನವನ್ನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ದು ಏನು ಆಸೆ ಇತ್ತು ಅದನ್ನ ಸಂಪೂರ್ಣ ಪೂರ್ಣಗೊಂಡಿದೆ. ಅದಕ್ಕೆ ನಾಳೆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷವಾಗಿ ನಾವು ನಮ್ಮ ಶಾಂತಲಿಂಗ ದುದ್ನಿಯ ಪರಮ ಪೂಜ್ಯ ಶ್ರೀಗಳು ಮೌನ ತಪಸ್ಸಿ ಅವರ ಆಶೀರ್ವಾದವನ್ನು ತಗೊಂಡು ಇವತ್ತು ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಾವು ಆಹ್ವಾನ ಕೂಡ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಉಳ್ಕೋಡ ಮಠದ ಜಿಡಗ ಮಠದ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಟ್ರಸ್ಟ್ ವತಿಯಿಂದ ನಾವೆಲ್ಲ ವಿನಂತಿ ಮಾಡ್ಕೊಂಡಿದ್ದೀವಿ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅವಧೂತ ಪರಮ ಪೂಜ್ಯ ವಿನಯ್ ಗುರುಜಿ ನಮಗೆ ಅವ್ರು ಸಿಗುದೇ ಬಹಳ ಕಠಿಣ. ನಮಗೆ ವಿನಯ್ ಗುರುಜಿ ಅವರಿಗೆ ನಾನು ಫೋನ್ ಮುಖಾಂತರ ಮಾತನಾಡಿ ತಾವು ಬರಬೇಕು, ಇಂಥ ದಾನಂತಾಯಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ತಾವು ಬಂದು ತಾಯಿ ಆಶೀರ್ವಾದ ಪಡೆದು ನಮ್ಗೆಲ್ಲರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿದಾಗ ಒಂದೇ ಮಾತಿಗೆ ಕರೆಗೆ ಒಪ್ಪಿಟ್ಟು ಅವರು ಕೂಡ ಒಪ್ಕೊಂಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ವಿಶೇಷವಾಗಿ ಪ್ರೋಟೋಕಾಲ್ ಪ್ರಕಾರ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ಶಾಸಕರು, ಸಂಸದರು, MLC ವಿಧಾನ ಪರಿಷತ್ತಿನ ಸದಸ್ಯರು ಅವರು ಕೂಡ ಒಂದು ಪ್ರೋಟೋಕಾಲ್ ಪ್ರಕಾರ ಅವರು ಬರ್ತಾರೆ. ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನ ನಾವು ಟ್ರಸ್ಟ್ ವತಿಯಿಂದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಪಕ್ಷಾತೀತವಾಗಿ ನಾವು ಎಲ್ಲರನ್ನ ಆಹ್ವಾನ ಕೂಡ ನಾವು ಮಾಡಿದ್ದೀವಿ. ಆ ದಿಶೆಯಲ್ಲಿ ಎಲ್ಲರೂ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥ ಒಂದು ತಾಯಿ ಆಶೀರ್ವಾದ
ರಾಜ್ಯಕ್ಕೆ, ಇಡೀ ರಾಜ್ಯ ಕರ್ನಾಟಕ, ಮಹಾರಾಷ್ಟ್ರ ಎಲ್ಲಕ್ಕೂ ಭಕ್ತಾದಿಗಳು ಲಕ್ಷಗಟ್ಟಲೆ ಜನ ಬರ್ತಕ್ಕಂಥದ್ದು ನೀವು ನೋಡಿದಿರಿ, ನಾವು ನೋಡಿದ್ದೀವಿ. ನಾವು 82ನೇ ಇಸ್ವಿದಿಂದ ನಾನು ಕೂಡ ದಾನಂತಾಯಿ ಸೈಕಲ್ ಮೋಟರ್ ಮೇಲೆ ಹೋಗ್ತಿದ್ದೆವು ನಾವು ಸಣ್ಣವರಿದ್ದಾಗ. ಆ ತಾಯಿ ಆಶೀರ್ವಾದದಿಂದ ಇವತ್ತು ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಚಂದ್ರಶೇಖರ್ ಇಂಡಿ ಅವರು ನಾವು ಏನೋ ಒಂದು ಸಮಸ್ಯೆ ಬಗೆಹರಿಸಕ್ಕೆ ಹೋಗಿ ತಾಯಿ ನಮ್ಮನ್ನ ಆಶೀರ್ವಾದ ಮಾಡಿ ಇವತ್ತು ಆ ಟ್ರಸ್ಟ್ದ ಹೊಸ ಕಮಿಟಿ ಇವತ್ತು ನಾವು ಏನಿಲ್ಲಿ ಕುಂತಿದ್ದೀವಿ, ಗೊಬ್ಬಿಯವರು, ನಾವು, ಮಮದಾಪುರ ಅವರು, ಸಾಗರ್ ಅವರು, ದಾನಪ್ಪ ಅವರು, ನಾವು ಏನೋ ಚಂದ್ರಶೇಖರ್ ಇಂಡಿ ಅವರು ನಾವು ಅದನ್ನ ಏನೋ ಒಂದು ಸ್ವಲ್ಪ ಸಮಸ್ಯೆ ಇತ್ತಲ್ಲಿ, ಆ ಸಮಸ್ಯೆ ಬಗೆಹರಿಸ್ಲಕ್ಕೆ ಹೋಗಿ ತಾಯಿ ಆಶೀರ್ವಾದ ನಮಗೆ ಇವತ್ತು ಆ ಟ್ರಸ್ಟ್ದ ಚೇರ್ಮನ್ ಆಗಿ ಒಂದು ಅಧ್ಯಕ್ಷ ಸ್ಥಾನವನ್ನ ಆಶೀರ್ವಾದ ಮಾಡಿದ್ದಾರೆ. ಆ ದಿಶೆಯಲ್ಲಿ ನಾವು ಇವತ್ತು ಬಹಳ ಈ ಒಂದು ತಿಂಗಳಲ್ಲಿ, ಕೇವಲ ಒಂದೇ ಒಂದು ತಿಂಗಳಲ್ಲಿ ಬಹಳ ಅಲ್ಲಿ ಅಚ್ಚುಕಟ್ಟಾಗಿ ನಾವು ಬಹಳ ಸುಧಾರಣೆ ಕೂಡ ಒಂದೇ ತಿಂಗಳಲ್ಲಿ 30 ದಿವಸ ಆಗಿಲ್ಲ. 30 ದಿವಸದಲ್ಲಿ ಹಿಂದೆ ಇವರೆಲ್ಲ ಹಳವರು, ಹಿಂದೆ ಇವರು ದಾನಪ್ಪಣ್ಣವರು, ಇವರೆಲ್ಲರೂ ಮಮದಾಪುರ ಅವರು, ಇವರು ಅಧ್ಯಕ್ಷರಾಗಿದ್ರು ಅವರು. ಆದರೆ ಇವತ್ತು ತಾಯಿ ಆಶೀರ್ವಾದದಿಂದ ಇವತ್ತು ಗುಡ್ಡಾಪುರ ದಾನಂತಾಯಿ, ಯಾಕಂದ್ರೆ ಆ ದಾನಂತಾಯಿ ಆಶೀರ್ವಾದ ಯಾವ ರೀತಿ ಅದಪ್ಪ ಅಂತಂದ್ರೆ, ಆಕೆ ತಾಯಿ ವರದಾನಿ ದಾನಮ್ಮ. ಯಾರಿಗೆ ಬೇಡಿಕೆಯನ್ನ ಇಟ್ಟುಕೊಂಡು ಬೇಡ್ಕೊಂಡು ತಾಯಿಯಲ್ಲಿ ಹೃದಯ ತಮ್ಮ ಮನಸ್ಸಿನಿಂದ ಯಾರು ಕೇಳ್ಕೊಂಡಾರ ಆ ತಾಯಿಗೆ ಬ್ಯಾರಿಗೆ ಕಾಲೇ ಕೈಲೇ ಕಳಿಸಿಲ್ಲ. ಬಹಳ ಶಕ್ತಿ ಉಳ್ತಕ್ಕಂಥ ತಾಯಿ. ಆ ದಿಶೆಯಲ್ಲಿ ಇವತ್ತು ಆ ಸಾಯಿ ಸೇವಾ ಮಾಡಲಿಕ್ಕೆ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದೆ. ವಿಶೇಷವಾಗಿ ನಾನು ಒಂದು ಮಾತು ಹೇಳ್ಬೇಕಪ್ಪ ಅಂದ್ರೆ, ನಾವು ಗುಡ್ಡಾಪುರ ದಾನಂತಾಯಿ ಆವರಣದಲ್ಲಿ ರಾಜಕಾರಣ ಮಾಡಂಗಿಲ್ಲ ಅಂತೇಳಿ ನಾವು ಒಂದು ಪ್ರತಿಜ್ಞೆ ಮಾಡಿದ್ವಿ. ರಾಜಕಾರಣ ಮಾಡೋದು ತಾಯಿ ಆವರಣ ಬಿಟ್ಟು ನಾವು ರಾಜಕಾರಣ ಮಾಡಬೇಕು. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶಾಸಕರಿರ್ಬೋದು, ಸಂಸದರಿರ್ಬೋದು, ಅವ್ರಿಗೂ ಕೂಡ ನಾವು ಇದೇ ಮಾತು ಹೇಳಿದ್ವಿ. ತಾಯಿ ಭಕ್ತರಾಗಿ ಗುಡಿಯಲ್ಲಿ ಬರಬೇಕು, ಯಾರೇ ಬಂದ್ರು. ಆದ್ರೂ ಒಬ್ಬೊಬ್ರು ಒಳಗಿಂದ ರಾಜಕಾರಣ ಮಾಡ್ತಾರೆ, ಅವ್ರಿಗೆ ತಾಯಿ ನೋಡ್ಕೋತಾರೆ. ಅದ್ರ ಬಗ್ಗೆ ನಾನು ಹೇಳೋದು ಬೇಡ. ಆದ್ರೆ ಈ ದಿಶೆಯಲ್ಲಿ ನಾವು ಅದ್ರ ಜೊತೆಯಲ್ಲಿ ಬಹಳ ಜನ ಇವತ್ತು ಮೆಚ್ಚುಗೆ ಪಡ್ತಕ್ಕಂಥದ್ದು, ಕೇವಲ ಒಂದು ತಿಂಗಳಲ್ಲಿ ತಾಯಿ ಸೇವೆಯನ್ನ ನಾವು ಶುರು ಮಾಡಿದ್ದೀವಿ. ಅದ್ರ ಜೊತೆಲಿ ಸನ್ಮಾನ್ಯ ಇನ್ನೊಂದು ವಿಷಯ ಅಂತಂದ್ರೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸನ್ಮಾನ್ಯ ಸಿದ್ದರಾಮಣ್ಣವರು ಕೂಡ ಮೊನ್ನೆ ಬಜೆಟ್ನಲ್ಲಿ 11 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದರು. ಆ 11 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದ್ರೆ ಅದಕ್ಕೆ ಅಲ್ಲಿ ತಾಯಿ ನಾವು ಎಲ್ಲರೂ ಕೂಡ ಒಂದು ಪರಮ ಪೂಜ್ಯರ ಆಶೀರ್ವಾದ ಪಡ್ಕೊಂಡು ಬಹಳ ಪುರಾತನ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಅದನ್ನ ಗುಡಿ ಕಟ್ಟಡ ಆಗಿತ್ತು. ಹೀಗೆ ನಾವು ಎಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ್ದೀವಿ, ಪಕ್ಷಾತೀತವಾಗಿ ಮಹಾರಾಷ್ಟ್ರದ ಸರ್ಕಾರಕ್ಕಿಂತ ನಮ್ಮ ಕರ್ನಾಟಕ ಸರ್ಕಾರ ಪಕ್ಷಾತೀತವಾಗಿ ಆ ತಾಯಿಗೆ ಇವತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಬಹಳ ಜನ ಇವತ್ತು ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೀನಿ. ಆದರೆ ಮಹಾರಾಷ್ಟ್ರದಿಂದ ನಮ್ಗೆ ಯಾವ ಅನುದಾನ ಬಂದಿಲ್ಲ. ಕೇವಲ ಹಿಂದೆ ಗೊಬ್ಬಿಯವರಿದ್ದಾಗ 1 ಕೋಟಿ ಊರಿಗೆ ಒಂದು ನೀರಿನ ಟ್ಯಾಂಕ್ ಮಾಡಿದ ಹೊರತುಪಡಿಸಿ ಯಾವುದೂ ಮಾಡಿಲ್ಲ. ಆದರೆ ಮಹಾರಾಷ್ಟ್ರಕ್ಕೂ ಮತ್ತು ಇಲ್ಲಿ ನಾವು ಮುಂದೆ ಹೋಗಿ ಎಲ್ಲಾನು ಒಂದು ಭೇಟಿಯಾಗಿ ಅವ್ರನ್ನ ಇನ್ನ ಮುಂದೆ ಭಾಳ ಅದೇ ನಮ್ಗೆ. ಒಂದ್ಸಾರಿ ತಾವು ಕೂಡ ನಮಗೆ ನಿಜವಾಗ್ಲೂ ನಾವು ನಿಮ್ಮೆಲ್ಲರಿಗೆ ಅಲ್ಲೇ ಮಾಧ್ಯಮದವರಿಗೆ ಅಲ್ಲೇ ಕರೆಸಿ ಪ್ರೆಸ್ ಮೀಟ್ ಮಾಡ್ಬೇಕಂತಿತ್ತು. ಹಿರಿಯರ ಸಲಹೆ ಮೇರೆಗೆ ನಾವು ಒಂದು ವಿಚಾರ ಮಾಡಿದೆವು, ನಾಳೆ 1ನೇ ತಾರೀಕಿಗೂ ನೀವು ಅಲ್ಲಿ ಬರ್ಬೇಕಾಗ್ತದೆ, 1ನೇ ಕಾರ್ಯಕ್ರಮಕ್ಕೆ ಬರ್ಬೇಕು, 2 ಸರಿ ನಿಮ್ಗೆ ಬರೋದಾಗ್ತದೆ ಅಂತ ಹೇಳಿ ಇವತ್ತು ಮಹಾರಾಷ್ಟ್ರದಲ್ಲಿ ಅಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾಳೆ 1ನೇ ತಾರೀಕಿನ ದಿವಸ ಬಿಜಾಪುರ ಜಿಲ್ಲೆ ಕರ್ನಾಟಕದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತೇಳಿ ಆಗಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ.
ಮತ್ತು ಅದರ ಜೊತೆಯಲ್ಲಿ ಬಹಳ ಜನ ಎಲ್ಲರಿಗೂ ಒಂದು ವಿನಂತಿ ಮಾಡ್ತೀನಿ, ನಮ್ಮ ಕರ್ನಾಟಕದವ್ರಿಗೆ, ಮಹಾರಾಷ್ಟ್ರ ಕರ್ನಾಟಕದವ್ರಿಗೆ, ಅಲ್ಲಿ ಭಕ್ತರು ಯಾರೇ ಹೇಳಬೇಕಂದ್ರೂ ಕೂಡ ಯಾರಿಗೆ ಹೇಳಬೇಕು ಅನ್ನೋದು ಒಂದು ವಾತಾವರಣ ಸೃಷ್ಟಿಯಾಗಿತ್ತಲ್ಲಿ. ಈಗ ಕೆಲವೊಂದು ಸಲಹೆ ಪೆಟ್ಟಿಗೆ ಅಂತೇಳಿ ಮಾಡಕತ್ತೀವಿ ನಾವು ಅಲ್ಲಿ ಮಹಾರಾಷ್ಟ್ರದವ್ರಿಗೆ, ಕರ್ನಾಟಕದವ್ರಿಗೆ. ಯಾರೇ ಏನೇ ಬಂದು ಭಕ್ತರು ಸಲಹೆ ಕೊಡ್ಬೇಕಾಗಿತ್ತಂದ್ರೆ ಅದ್ರಾಗ ಒಂದು ಪತ್ರಾರೆ ಬರೆದು ಹಾಕ್ಲಿ, ಚೀಟಿಯಾರೆ ಬರೆದು ಹಾಕ್ಲಿ, ಅಥವಾ ನನ್ನ ಫೋನ್ ಮುಖಾಂತರ ಆಗಲಿ ಅವರಿಗೆ ಸಲಹೆಯನ್ನು ಕೊಡಬೇಕು ಅಂಥೇಳಿ ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ನಿಮ್ಮ ಅವಧಿಯಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಏನು ಕೈಗೊಳ್ಳಬೇಕು ಅಂತ ಪ್ಲಾನ್ ಮಾಡಿದ್ದಾರೆ? ನಾನು ಪ್ಲ್ಯಾನ್ ಅಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ಯಾಕಂದ್ರೆ ಅಲ್ಲಿ ಕಾಟಾಚಾರಕ್ಕೆ ಹೋಗಿ ನಾನು ಅಧ್ಯಕ್ಷ ಆಗಿ ಬರಬಾರ್ದು, ಒಂದು ಒಳ್ಳೆಯ ತಾಯಿ ಸೇವೆ ಮಾಡ್ಬೇಕಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡಿದ್ವಿ. ಅದನ್ನು ಶೀಘ್ರದಲ್ಲೇ ಈಗ ಅದನ್ನು ವಿಷಯ ನಾನು ನಿಮ್ಗೆ ಪ್ರಸ್ತಾವನೆ ಮಾಡಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಟೈಮ್ ಅದ ಅದಕ್ಕೆ. ಅಲ್ಲಿ ಏನು ಅಭಿವೃದ್ಧಿಯನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವನ್ನ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ಅಲ್ಲೇ ಒಂದು ದಿವಸ ಕರೆಸ್ತೀನಿ. ಭಾಳ ಒಂದು ತಿಂಗಳಲ್ಲಿ ಶೀಘ್ರದಲ್ಲಿ ನಿಮ್ಮೆಲ್ಲ ಮಹಾರಾಷ್ಟ್ರ, ಕರ್ನಾಟಕ ಎಲ್ಲರನ್ನ ಮಾಧ್ಯಮದವ್ರಿಗೆ ಕರೆಸಿ ನಾವು ಏನು ಅಭಿವೃದ್ಧಿ ಮಾಡ್ಬೇಕಂತೀವಿ ಅನ್ನೋದನ್ನ ಅಲ್ಲೇ ನಾನು ಬಹಿರಂಗಪಡಿಸ್ತೇನೆ. ಬಹಳ ಸಮಸ್ಯೆ ಇದೆ. ಪಾದಯಾತ್ರೆ ಮಾಡ್ಕೊಂಡು ಬರೋರಿಗೆ ಮೂಲ ಸೌಲಭ್ಯಗಳು ಅಂದವೇ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಮತ್ತೆ ಅಲ್ಲಿ ಮುಂದೆ ಜಾತ್ರೆ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಸೇರಿದಾಗ ಅಲ್ಲ ಮತ್ತಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಸಂಬಂಧ ಪರಿಹಾರ ಈಗ ನಾನು ಕೇವಲ ಒಂದು ತಿಂಗಳಲ್ಲಿ ಆಗಲೇ ನಿಮಗೆ ಹೇಳಿದೆ, ನಾನು ಒಂದು ತಿಂಗಳಲ್ಲಿ ಹಿಂದೆ ಪಾರ್ಕಿಂಗ್ ಸಲುವಾಗಿ 4 ಎಕರೆ ಜಾಗ ತೊಗೊಂಡಿದ್ವಿ. 4 ಎಕರೆ ಜಾಗ ತೊಗೊಂಡಿದ್ವಿ. ಅದರ ಮುಂದ್ಗಡೆ ಅತಿಕ್ರಮಣ ಇತ್ತು, ಅವೆಲ್ಲನೂ ತೆಗೆದುಬಿಟ್ಟಿದ್ದೀವಿ. ಯಾವುದೂ ಇಟ್ಟಿಲ್ಲ ಅಲ್ಲಿ, ಎಲ್ಲನೂ ತೆಗೆದುಬಿಟ್ಟಿವಿ. ಮತ್ತು ನಮ್ಗೆಲ್ಲರೂ ಅಲ್ಲಿ 9 ಬಡ್ಡಿ ಪೂಜಾರಿಗಳದಾರ, ಅವರೆಲ್ಲರೂ ನಮ್ಗೆ ಸಂಪೂರ್ಣ ಸಹಕಾರ ಕೊಟ್ಟಾರ. ಮತ್ತು ನಮ್ಮ ಅಲ್ಲಿ ಇರ್ತಕ್ಕಂಥ ಭಕ್ತರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಈ ನಾಳೆ ಚಟ್ಟಿ ಅಮಾವಾಸ್ಯೆ ದಿವಸ ಭಾಳ ಜನ, ಲಕ್ಷಗಟ್ಟಲೆ ಜನ ಕೂಡ್ತಾರಂತ ತೀರ್ಮಾನ ಮಾಡಿ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ನಾನು ಈಗಾಗಲೇ ಸಪ್ರೇಟ್ ಮಾಡಿಬಿಟ್ಟಿದ್ದೆ. ಅದ್ರ ಜೊತೆಯಲ್ಲಿ ಒಂದು ಅಲ್ಲಿ ನೇತ್ರಾವತಿ ಬಿಲ್ಡಿಂಗ್ ಅಂತದ, ಆ ನೇತ್ರಾವತಿ ಬಿಲ್ಡಿಂಗ್ ಒಂದು ಸ್ವಲ್ಪ ನಮ್ಮ ತಜ್ಞರ ಅಂದ್ರೆ ವಾಸ್ತುಶಾಸ್ತ್ರ ಪ್ರಕಾರ ನಾವೊಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ತಪ್ಪು ತಡೆಗಳಾಗ ಹಿಂದೆ ಇವರು ನಮ್ಮ ಹಳಿದು ಕಮಿಟಿಯವರು ಮಾಡಿದ್ದು ಒಂದು ಸ್ವಲ್ಪ ತಪ್ಪು ತಡೆಗಳದಾವ. ಅವೆಲ್ಲನೂ ನಾವು ಎಲ್ಲ ಈಗಾಗಲೇ ಎಲ್ಲ ಪರಮ ಪೂಜಾರು ಭಾಳ ದೊಡ್ಡವ್ರನ್ನ ಕರೆಸಿ ಈ ಒಂದು ತಿಂಗಳದಾಗ ಬರೀ ಅದೇ ನಾವು ಮಾಡಿದ್ದೀವಿ. ಅದಕ್ಕೆ ನಾನು ಮುಂದೆ ಹೇಳ್ತೀನಿ ಅಂತ ನಾನು ನಿಮ್ಗೆ ಹೇಳ್ದೆ. ನಾನು ಈಗ ಅಲ್ಲಿ ವ್ಯವಸ್ಥೆ ಎಷ್ಟೇ ಲಕ್ಷ, 10 ಲಕ್ಷ, 15, 20 ಲಕ್ಷ ಬಂದರೂ ಜನ ಬಂದರೂ ಕೂಡ ವ್ಯವಸ್ಥೆ ನಾವು ಸಂಪೂರ್ಣ ನಾವು ಮಾಡಿದ್ದೀವಿ. ಈಗಾಗಲೇ ನಾವು ಶುರು ಮಾಡಿಬಿಟ್ಟಿದ್ದೀವಿ, ಇನ್ನೂ ಮುಂದೆ ಮಾಡ್ತೀವಿ. ಅಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ದೊಡ್ಡ ಹಾಲ್ ಮಾಡಿದ್ದೀವಿ, ಪ್ರಸಾದ ನಿಲಯ, ಸಂಪೂರ್ಣ ಪ್ರಸಾದ ನಿಲಯ. ಅಲ್ಲೇನು ಗುಡಿ ಹತ್ರ ಪ್ರಸಾದ ಆಗೋದೇನತ್ತು ಭಾಳ ಗದ್ದಲ ಹಾಕಿತ್ತು ನಮಗೆ. ಅದಕ್ಕೆ ಹಿಂದೆ ಇಲ್ಲಿ ಮಾಡಿದ್ದೀವಿ. ಎಲ್ಲರಿಗೆ ಭಕ್ತರು ಎಷ್ಟೇ ಬಂದರೂ ಸದ್ಯಾಗಿ ಒಂದು ಸಾರಿ ಊಟ ಅಟ್ ಎ ಟೈಮ್ ಕೂತ್ರೆ ಅವರು 4,000 ಜನ ಊಟ ಕೊಡ್ಬೋದು. 4,000 ಅಂಥದ್ದು ಒಂದು ದೊಡ್ಡ ಹಾಲ್ ಮಾಡಿದ್ದೀವಿ. ಅದ್ರಾಗ ಒಂದು ಸ್ವಲ್ಪ ಕುರ್ಚಿ ಟೇಬಲ್ ತೆಗೆದ್ರೆ ಒಂದು 3,000 ಜನ ಅಂತರೂ ಸಂಪೂರ್ಣ ಅಲ್ಲಿ ಪ್ರಸಾದದ ಸಲುವಾಗಿ ಅಲ್ಲಿ ವ್ಯವಸ್ಥೆ ಮಾಡೀವಿ. ಅಲ್ಲಿ ಆಫೀಸು ಒಂದು ಎಂಟಿ ಚೇಂಬರ್ ಕೂಡ ನಾವು ಮಾಡಿದ್ದೀವಿ. ಎಲ್ಲ ಊಟದ್ದು ಎಲ್ಲ ವ್ಯವಸ್ಥೆ ಅಲ್ಲೇ ನಾವು ಮಾಡ್ತೀವಿ. ಇನ್ಮ್ಯಾಗ ಪ್ರಸಾದ ಇಲ್ಲಿ ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಶಿಫ್ಟ್ ಮಾಡ್ತೀವಿ. ಜಾತ್ರೆಗಳಲ್ಲಿ ಭಕ್ತರು ಭಾಳ ಕೂಡ್ತಾರೆ. ಅಲ್ಲಿ ಈ ಕಡೆ ಬರ್ಬೇಕಂದ್ರೆ ಬಸ್ಸಿನ ಸೌಲಭ್ಯ ಇಲ್ಲ. ಒಂದೊಂದು ಬಸ್ದಲ್ಲಿ ಮ್ಯಾಲಿ ಕೆಳಗೆ ಎಲ್ಲ 300 ಜನ ಬರ್ತಾರೆ. ಈಗ ಅದಕ್ಕೆ ಉತ್ತರ ನಾ ಏನು ಕೊಡಲಿ? ಬಸ್ಸಿನ ವ್ಯವಸ್ಥೆ ಅಂತಂದ್ರೆ ಈಗ ನಿಮ್ಗೆ ಗೊತ್ತದ, ಈ ಗ್ಯಾರಂಟಿ ವಾರಂಟಿ ಒಳಗೆ ಎಲ್ಲ ಹೋಗ್ಬಿಟ್ಟಾವ. ಈ ಗ್ಯಾರಂಟಿ ವಾರಂಟಿ ಅದಕ್ಕೆ ನಾವು ತೀರ್ಮಾನ ಮಾಡಿವಿ, ಗುಡ್ಡದ ನಮ್ಮ ಟ್ರಸ್ಟ್ ವತಿಯಿಂದ ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕ KSRTC ಅವರಿಗೆ ಹೋಗಿ ಅವ್ರಿಗೊಂದು ಮನವಿ ಕೊಟ್ಟು ನಾವು ಬಸ್ಸಿನ, ಯಾಕಂದ್ರೆ 2-3 ಬಸ್ ಬರ್ತಾವೆ ನಮ್ಮಲ್ಲಿ, ಅಲ್ಲಿ ಮುಖಾಮುಖ ಬರ್ತಾವೆ. ಅದಕ್ಕೆ ನಾವು ಹೆಚ್ಚಿನ ಇನ್ನೊಂದು 4-5 ಬಸ್ಸುಗಳು ಹೆಚ್ಚಿಗೆ ಇಡಬೇಕು ಅಂತೇಳಿ ನಾವೊಂದು ಈಗಾಗಲೇ ಒಂದು ಮನವಿ ರೆಡಿ ಮಾಡಿದ್ದೀವಿ. DC ಅವ್ರಿಗೆ ಭೇಟಿಯಾಗಿ ಅದನ್ನು ಕೊಟ್ಟು ಅದನ್ನು ಮಾಡ್ತೀವಿ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಮಹಾರಾಷ್ಟ್ರದ್ದು ಉಪಮುಖ್ಯಮಂತ್ರಿಗಳು ಫಡ್ನೀಸ್ ಅವರು ಕೂಡ ನಾವು ಮೊನ್ನೆ ಮಾತಾಡಿದ್ದೀವಿ. ಅವರು ಸಹಕಾರ ಕೊಡ್ತೀನಿ ಅಂತ ಹೇಳ್ಯಾರ.
ಅದು ನೋಡೋಣ, ಅವ್ರಿಗೆ ಹೋಗಿ ಭೇಟಿ ಆಗ್ತೀವಿ. ಅವ್ರಿಗೆ ಭೇಟಿಯಾಗಿ ಮುಖ್ಯಮಂತ್ರಿಗೆ, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಇನ್ನೂ ನಮಗೆ ಟೈಮ್ ಕೊಟ್ಟಿಲ್ಲ. ಅವ್ರು ಕೊಟ್ಟರೆ ಅವ್ರಿಗೆ ಸ್ವಲ್ಪ ಭೇಟಿಯಾಗಿ ವಿನಂತಿ ಮಾಡ್ಕೋತೀವಿ ಅವ್ರ ಮಹಾರಾಷ್ಟ್ರ ಸರ್ಕಾರದಿಂದ. ಏನು ಬೇಡಿಕೆಗಳು, ಪ್ರಮುಖ ಬೇಡಿಕೆಗಳೇನು ಮಹಾರಾಷ್ಟ್ರದ ಅಧೀನದಲ್ಲಿರೋದ್ರಿಂದ ವ್ಯಾಪ್ತಿ ಏನು ನೀವು ಡಿಮ್ಯಾಂಡ್ ಇರ್ತೀರಿ, ಅವು ಮಾಡಬೇಕಾದ ಕೆಲಸಗಳೇನು? ಅಲ್ಲಿ ಕೆಲಸ ಭಾಳ ಅದ ಅಂತ ನಾ ಹೇಳ್ದಲ್ಲ ನಿಮ್ಗೆ, ಒಂದೊಂದು ತಿಂಗಳ ಕಾಲಾವಕಾಶ ಬೇಕು ನನಗೆ ಅಂತ ಹೇಳಿ. ಅಲ್ಲಿ ಭಾಳ ಅವಶ್ಯಕತೆ ಇರೋದೊಂದು ಕನಿಷ್ಠ ಪಕ್ಷ 50 ರಿಂದ 60 ಕೋಟಿ ರೂಪಾಯಿ ಇವತ್ತು ನಮ್ಮ ಗುಡಿಗೆ ಅನುದಾನ ಬೇಕು. ಯಾಕಂದ್ರೆ ಪುರಾತನ 12ನೇ ಶತಮಾನದಲ್ಲಿ ಕಟ್ಟಿದ ಗುಡಿ ಅದು. ಅದನ್ನ ಗುಡಿ ಕಟ್ಟಡ ಮಾಡ್ಬೇಕಂದ್ರೆ 50-60 ಕೋಟಿ ರೂಪಾಯಿ ಬೇಕು. ಅದಕ್ಕೆ ನಮಗೆ ಈಗ ಆಗಲೇ ಹೇಳಿದ್ನಲ್ಲ, ಸಿದ್ದರಾಮಯ್ಯನವ್ರು ಮೊನ್ನೆ ಬಜೆಟ್ನಲ್ಲಿ 11 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು. ಇಲ್ಲಿ ನಮ್ಮ ರಾಜ್ಯ ಮಂತ್ರಿಗಳು, ಶಾಸಕರು ಇವರೆಲ್ಲರೂ ಕೂಡ ದಾನಂತಾಯಿಗೆ 11 ಕೋಟಿ ರೂಪಾಯಿ ಅದ್ರ ಕೊಡಿಸ್ಲಿ. ಮಹಾರಾಷ್ಟ್ರದವ್ರಿಗೆ ಹೋಗಿ ವಿನಂತಿ ಮಾಡ್ಕೋತೀವಿ. ಕಾಕಾ ಪಾಟೀಲ್ ಅಂತ ಹೇಳಿ ನಮ್ಮ ಹಿಂದೆ ಇರ್ತಕ್ಕಂಥ ಸಂಸದರು ಅವರು ಕೂಡ ಹೇಳಿದಾರೆ, ನಾವು ಬರ್ತೀವಿ, ಅಲ್ಲಿ ಕೈ ಜೋಡಿಸ್ತೀವಿ. ಈ 1 ತಿಂಗಳಲ್ಲಿ ನಾವು ಮಾಡುವ ಚಟುವಟಿಕೆಗಳು ನೋಡಿ ಅವರು ಬಹಳ ಸಂತೋಷ ಪಟ್ಟಾರ. ಪಕ್ಷಾತೀತವಾಗಿ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ನೀವೆಲ್ಲರೂ ಸಹಕಾರ ಕೊಡ್ಬೇಕಂತೇಳಿ. ಕೊಡ್ತೀನಿ ಅಂತ ಹೇಳ್ಯಾರ. ನಮ್ಮ ಸೋಲಾಪುರ ದೇಶಮುಖರು MLA ಅವರು ಕೂಡ ಹೇಳಿದಾರ. ಆಮೇಲೆ ಹಿಂದೆ ಇರ್ತಕ್ಕಂಥ MP ನಮ್ಮ ಶ್ರೀಗಳು ಸೋಲಾಪುರ MP ಅವರು ಗೌಡಗಾಂವ್ ಅವರು ಕೂಡ ಹೇಳ್ಯಾರ, ಜೈ ಸಿದ್ದೇಶ್ವರ ಶ್ರೀಗಳು. ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ತೀನಿ ಅಂತ ಹೇಳ್ಯಾರ. ತಾಯಿ ಆಶೀರ್ವಾದದಿಂದ ಮುಂದೆ ಸಾಕ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನೀವು ನಮ್ಮಲ್ಲಿ ಅಲ್ಲಿ ನಮ್ಮ ಇವರು ಸಿದ್ದೇಶ್ವರ ಮಗ ಅಂತ ಹೇಳಿ ಮೊದಲು ಚೇರ್ಮನ್ ರೀ. ಇವರು ಚಂದ್ರಶೇಖರ್ ಗೊಬ್ಬಿ ಅಂತ ಹೇಳಿ CA ಇವರು. ಆಮೇಲೆ ಅದರಲ್ಲಿ ನಮ್ಮ ಗುಡ್ಡೋಡಿಗೆ ಅವರು ಎಲ್ಲೋದ್ರು, ಗುಡ್ಡೋಡಿಗೆ ಇಲ್ಲ ಹಳಬರು ಇವರೆಲ್ಲ, ಗಣಿ ಅವರು, ಪ್ರಕಾಶ್ ಗಣಿ ಅವರು, ಇವರೆಲ್ಲರೂ ಮೊದಲಿಂದ ಮಾಡ್ಕೊತ ಬಂದಿದ್ರು. ಅವರು ನಮಗೆ ದುದ್ನಿ ಅಜ್ಜವರು ಒಂದು ಹೇಳಿದ್ರು, ಹಳಿ ಎತ್ತ ಹೊಸ ಎತ್ತ ಕೂಡಿ ಅದನ್ನ ಗುಡಿ ಕಟ್ಟಿ ಒಂದು ಕಳಸ ಇಡ್ರಿ ಅಂತ ಹೇಳ್ಯಾರ. ಅದೊಂದು ಮಾಡ್ಬೇಕಂತ, ಒಂದು ತಾಯಿ ಸೇವಾ ಮಾಡ್ಬೇಕಂತೇಳಿ ಮುಂದೆ ಸಾಗಿ. ಮಹಾರಾಷ್ಟ್ರದೊಳಗೆ ಸರ್ಕಾರ ಅದೇ ನಡೆದಾರ್ರಿ. ಈಗ ಒಂದೇ ಮಾತಿಗೆ ಮೊನ್ನೆ ಒಂದು ಲೆಟರ್ ಕೂಡ ನಾವು ಕೊಟ್ಟ ನಂತರ 5 ಕೋಟಿ ರೂಪಾಯಿ ಈಗಾಗಲೇ ನಾವು ಪ್ರಸ್ತಾವನೆ ಕಳಿಸ್ಬಿಟ್ಟಾರ. ಈಗ ನಾವು ಇದು ಮಾಡೋದು ನೋಡಿ ಅವರೇ ಸ್ವಯಂ ಪ್ರೇರಣೆಯಿಂದ ಅವ್ರು ಹೆಂಗೆ ತಿಳ್ಕೊಂಡ್ರು ಗೊತ್ತಿಲ್ಲ. ನಮ್ಮ ಕರ್ನಾಟಕದವರು ತಿಳ್ಕೊಬೇಕು, ಇನ್ನೂ ಭಾಳ ತಿಳ್ಕೊಬೇಕು. ನಮ್ಮ ಕರ್ನಾಟಕದವ್ರು ಯಾಕೆ ತಿಳ್ಕೊಬೇಕಂತಂದ್ರ 92% ನಮ್ಮ ಕರ್ನಾಟಕ ಮಂದಿ ಇರ್ತಾರೆ. 92%, 8% ಆ ಕಡೆ ಮಹಾರಾಷ್ಟ್ರ, ಉಳಿದ ಎಲ್ಲ ಕಡೆ ಆಂಧ್ರ ಪ್ರದೇಶ ಆ ಕಡೆ ಮಂದಿ ಬರ್ತಾರೆ. 92% ನಮ್ಮ ಕರ್ನಾಟಕದವ್ರು ಅದ. ಇದು ವಿಚಿತ್ರ ಅಂದ್ರ ಆ ತಾಯಿಯಲ್ಲಿ ಹೋಗಿ ಮಹಾರಾಷ್ಟ್ರದ ಗಡಿ ಭಾಗದಾಗ ಯಾಕೆ ಕೂತ್ಲೋ ಗೊತ್ತಿಲ್ಲ ನಮಗೆ. ಅದು ಚಿಂತೆ ಆಗ್ಯದ ನಮಗೆ. ನಮ್ಮ ಕ್ಷೇತ್ರದ ಯತ್ನಾಳ್ ದಂಡಿಗೆ ಗೊತ್ತಿಲ್ಲ ಅಂದ್ರೆ ತಾಯಿ ಭಾಳ ಸೇವಾ ಮಾಡಕ್ ಅವಕಾಶ ಸಿಗ್ತಿತ್ತು ನಮಗೆ. ಅವಾಗಿತ್ತು, ಈಗಿಲ್ಲ. ಹಾ